टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ఇప్పుడు మన గౌరవనీయులైన ముఖ్యమంత్రి గారిని ప్రధాని గారికి అంగవస్త్రాన్ని అందించి ಜ್ಞಾಪಿಕನಿ ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ಮೋದಿಯಿಂದ ಯೋಗಾಭ್ಯಾಸಕ್ಕೆ ಸಿದ್ಧತೆಗಳಾಗಿದೆ. ಅಲ್ಲಿ ಆಂಧ್ರ ಸಿಎಂ ಮತ್ತು ಡಿಸಿಎಂ ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಮಾತನಾಡ್ತಾ ಹೇಳ್ತಾ ಇದ್ರು ಯೋಗದ ಮಹತ್ವ ಹೇಗಿದೆ ಅಂತ ಅನ್ನೋದನ್ನ. ಒಂದು ಜೀವನದಲ್ಲಿ ಒಂದು ಸಂಕಲ್ಪವನ್ನ ಮಾಡಬೇಕು ಅಂತಂದ್ರೂ ಕೂಡ ಯೋಗಾಭ್ಯಾಸದಲ್ಲಿ ತೊಡಕೊಂಡಂತವರು ಯಾವ ರೀತಿಯಲ್ಲಿ ಅದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಯೋಗದ ಮಹತ್ವ ಪ್ರತಿಯೊಬ್ಬರು ಅರಿತು ಅದನ್ನು ಅಳವಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಂಡಿದ್ದಾರೆ, ಸನ್ಮಾನಿಸಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮತ್ತು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್. ಒಂದು ಭೂಮಿ ಒಂದು ಆರೋಗ್ಯ ಈ ಥೀಮ್ ನಡಿ ಈ ಬಾರಿ ಯೋಗ ದಿನವನ್ನ ವಿಶ್ವಾದ್ಯಂತ ಆಚರಿಸಲಾಗ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ 11 ವರ್ಷಗಳ ಹಿಂದೆ ಯೋಗ ದಿನದ ಮಹತ್ವವನ್ನ ಸಾರಿ ವಿಶ್ವ ಯೋಗ ದಿನವನ್ನ ಆಚರಿಸಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಪ್ರಧಾನಿ ಮೋದಿ ಇಟ್ಟಂತ ಬೆನ್ನಲ್ಲೇ ವಿಶ್ವಸಂಸ್ಥೆ ಅದಕ್ಕೆ ಅನುಮೋದಿಸಿತು. ಅದಾದ ಬಳಿಕ ಪ್ರತಿ ವರ್ಷ ಜೂನ್ 21 ಯೋಗ ದಿನವನ್ನಾಗಿ ಆಚರಿಸಲಾಗುತ್ತೆ. ಅತಿ ಹೆಚ್ಚು ಹಗಲನ್ನ ಹೊಂದಿರುವಂತಹ ದಿನ. ಈ ದಿನದ ವಿಶೇಷತೆ ಅದು. ಆ ಹಿನ್ನೆಲೆಯಲ್ಲಿ ಈ ದಿನವನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ದಿನ ಯೋಗಾಭ್ಯಾಸವನ್ನ ಜಗತ್ತಿಗೆ ಅದರ ಮಹತ್ವವನ್ನು ಸಾರುವಂತಹ ಉದ್ದೇಶದಿಂದ